ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾರಣ ಮೊನ್ನೆ ಮೂರನೇ ತಾರೀಕಾದ ಸಚಿವ ಸಂಪುಟ ವಿಸ್ತರಣೆ ಎರಡನೇ ಬಾರಿಗೆ ಆಗಿದ್ದು, ಅದರಲ್ಲಿ ಕುರುಬ ಸಮುದಾಯದವರಾದ ಬಾಡಿಗೆ ಎಮ್ ಎಲ್ ಎ ಅವರಾದ ಬಸವರಾಜ ಶಿವಣ್ಣ ಅವರ ಲಿಸ್ಟಲ್ಲಿ ಇದ್ದರು ಅಂತ ಗೊತ್ತಾಯ್ತು ನಮಗೆಲ್ಲ. ಹೀಗಾಗಿ ನಾವೆಲ್ಲ ಬೆಂಗಳೂರು ಹೋಗಿದ್ವಿ. ನಾಗೇಂದ್ರ ಅವರು ಆಗ್ತಾರೆ, ಹಾಗೆ ನಮ್ಮ ಬಸವರಾಜ ಶಿವಣ್ಣ ಅವರು ಆಗ್ತಾರೆ ಅಂತ ಹೇಳಿ. ಆದರೆ ನಮಗೆ ಮಧ್ಯದಲ್ಲಿ 12 ಗಂಟೆಗೆ ನ್ಯೂಸ್ ಬಂದಿದ್ದು ಗಾಯತ್ರಿ ಶಾಂತಗೌಡ ಅಂತ ಹೇಳ್ಬಿಟ್ಟು ಅನೌನ್ಸ್ ಆಯಿತು. ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರಿಗೆ ಗೊತ್ತಿಲ್ಲ ಇದು ಯಾರು ಷಡ್ಯಂತ್ರದಿಂದ ಆಗಿದೆಯೋ, ಯಾರು ಹೊನ್ನಾರದಿಂದ ಬದಲಾವಣೆ ಆಗಿದೆ ಇದು ಗೊತ್ತಿಲ್ಲ. ಇದು ಆಮೇಲೆ ಸಿದ್ದರಾಮಯ್ಯಗೆ ತಿಳಿದು ಬಂದ ನಂತರ ಅವ್ರು ಕೇಳಿದಾಗ ಹೈಕಮಾಂಡಿಗೆ ಚಾರ್ಜ್ ಮಾಡಿ ಅವರು, ನೀವು ಯಾವುದೇ ಕಾರಣಕ್ಕೆ ನೀವು ಗಾಯತ್ರಿ ಶಾಂತಗೌಡ ಮಾಡಬಾರ್ದು, ನೀವು ನಮ್ಮ ಬಸವರಾಜ ಶಿವಣ್ಣ ಹೇಳಿ ಬಂದಿದ್ದೆ, ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟಾಗಿ ಅವ್ರು ಇವನ್ನು ಪ್ರಮಾಣ ವಚನ ಕೂಡ ಬರಲಿಲ್ಲ ಸಿದ್ದರಾಮಯ್ಯ. ಇದು ಏನು ಯಾರು ಹುನ್ನಾರ, ಇದು ಯಾರ ಕೈವಾಡ ಅಂತ ಹೇಳ್ಬಿಟ್ಟು, ಅಂದರೆ ಕುರುಬ ಸಮುದಾಯನ ಕಡೆಗಣಿಸ್ಲಿಕ್ಕ, ಇಗ್ನೋರ್ ಮಾಡ್ಲಿಕ್ಕೆ ಏನು ಕಾರಣ, ಯಾವುದು ಷಡ್ಯಂತ್ರ ಗೊತ್ತಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಆಗಲಿ ಸುರ್ಜೇವಾಲ ಆಗಲಿ ಯಾಕೆ ಮಾಡಿದ್ರಿ ಇದನ್ನ? ಬಸವರಾಜ ಶಿವಣ್ಣ ಹೆಸರಿದ್ದದ್ದು ಯಾಕೆ ತೆಗೆದಾಕಿದ್ರಿ ನೀವು? ಸಿದ್ದರಾಮಯ್ಯ ಹೈಕಮಾಂಡ್ ಲಿಸ್ಟಲ್ಲಿ ಇದ್ರಲ್ಲ, ಅವರು ಒಬ್ಬ ಸಮಾಜದ ಕಾಂಗ್ರೆಸ್ ಮುಖಂಡರು, ಅವ್ರಿಗೆ ಗೊತ್ತಿಲ್ಲ ನೀವು ಹೆಂಗೆ ಬದಲಾವಣೆ ಮಾಡಿದ್ರಿ? ಇದರ ಹಿನ್ನೆಲೆ ಏನು ನಿಮಗೆ? ಯಾವ ಕಾರಣದಿಂದ ಬದಲಾವಣೆ ಮಾಡಿದ್ರೆ? ಅಂದರೆ ಕುರುಬ ಸಮುದಾಯಕ್ಕೆ ಅನ್ಯಾಯ ಮಾಡಿದಾಗೆಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾರೂ ಇಲ್ಲ. 3 ಜನ ಎಮ್ ಎಲ್ ಎ ಮಾತ್ರ ಇದ್ದಾರೆ. ಇಲ್ಲಿ ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ, ಬ್ಯಾಡಿಗೆ ಎಮ್ ಎಲ್ ಎ ಬಸವರಾಜ ಶಿವಣ್ಣನವರು ಇದ್ದಾರೆ, ಹೊಸದುರ್ಗದಲ್ಲಿ ಗೋಂದಪ್ಪ ಇದ್ದಾರೆ. ಇವ್ರಿಗೆ ಯಾರಿಗೆ ಒಬ್ಬರು ಮಾಡೋದಾಯ್ತು ತಾವು? ಈಗ 20 ಜನ ಅಂತ ತೀರ್ಮಾನ ಮಾಡಿ 20 ವಚನಕ್ಕೆ ಅಪ್ರೂವಲ್ ತಗೊಂಡ್ಬಂದು 19 ಜನಕ್ಕೆ ಮಾತ್ರ ಮಾಡಿದಿರಿ. ಅದು ಸಿದ್ದರಾಮಯ್ಯ ಅವರು ಶಾಂತಗೌಡ ಯಾವುದೇ ಕಾರಣಕ್ಕೆ ಮಾಡಬೇಡ ಅಂತ ಹೇಳಿದ ಮೇಲೆ ಕ್ಯಾನ್ಸಲ್ ಆಯ್ತು. ಮತ್ತೆ ಅವತ್ತೇ ಅವ್ರು ಕ್ಯಾನ್ಸಲ್ ಆದ್ಮೇಲೆ ಯಾರಿಗೊಬ್ಬರು ಕುರುಬರಿಗೆ ಕೊಡಬಹುದಾಯ್ತಲ್ಲ. ಇದನ್ನ ಪದೇ ಪದೇ ಅನ್ಯಾಯ ಮಾಡ್ತಾನೆ ಬಂದಿದ್ದಾರೆ, ನಮ್ಮನ್ನು ಇಗ್ನೋರ್ ಮಾಡ್ತಾನೆ ಬಂದಿದ್ದಾರೆ. ಸುಮಾರು 90% ನಾವು ಕಾಂಗ್ರೆಸ್ ಮತ ಹಾಕ್ತಾ ಬಂದಿದ್ದೀವಿ. ಹೆಚ್ಚಿನ ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ಕುರುಬರು ಇದ್ದೀವಿ ನಾವು. ಇಡೀ ಬಳ್ಳಾರಿ ಜಿಲ್ಲೆ ಆದ್ರೂ ಕೂಡ ಇವನ್ ಟುಡೇ DCC ಅಧ್ಯಕ್ಷ ಮಾಡಿಲ್ಲ, ಒಬ್ಬರು ಮೇಯರ್ ಮಾಡಿಲ್ಲ, ಬುಡ ಅಧ್ಯಕ್ಷ ಮಾಡಿಲ್ಲ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿಲ್ಲ, ಯಾವುದು ಮಾಡಿಲ್ಲವೇ. ಬಟ್ 90% ನಾವು ಕುರುಬರು ಕಾಂಗ್ರೆಸ್ ಆಗ್ತಾ ಬಂದಿದ್ದೀವಿ. ಪದೇ ಪದೇ ನಮ್ಮನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ, ನಮ್ಮನ್ನು ನೀರಲ್ಲ ನಮ್ಮ ಒಲವನ್ನು ನೋಡ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಆದರೂ ಕೂಡ ಸಹಿಸಿಕೊಂಡು ನಾವು ಸಿದ್ದರಾಮಯ್ಯ ಪರವಾಗಿ ಬೆಂಬಲವಾಗಿ ನಿಂತಿದ್ದೀವಿ, ಕಾಂಗ್ರೆಸ್ಗೆ ಪರವಾಗಿ ನಿಂತಿದ್ದೀವಿ. ಆದ್ರೂ ಕೂಡ ನಮ್ಮ ತಾಳ್ಮೆಯಿಂದ ಪರೀಕ್ಷೆ ಮಾಡ್ತಾ ಇದ್ದಾರೆ. ಮುಂದಿನ ನಿಲುವು ಇದು. ನೀವು ಕೂಡಲೇ ಯಾರಾದ್ರೂ ಒಬ್ಬರು ನಾವು ಕೊಡಲೇಬೇಕು. ಈ ಭಾಗದಲ್ಲಿ 3 ಜನ ಎಮ್ ಎಲ್ ಎಗಳಿದ್ದಾರೆ, ರಾಘವೇಂದ್ರ ಹಿಟ್ನಾಳ್ ಆಗಲಿ ಕೊಪ್ಪಳದವರು, ಬಸವರಾಜ ಶಿವಣ್ಣನವರಾಗಲಿ, ಗೋಂದಪ್ಪನವರಾಗಲಿ, ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಯಾರಿಗಾದ್ರೂ ಒಬ್ರು ಎಮ್ ಎಲ್ ಎ ಮಾಡಲೇಬೇಕು. ಮಾಡದೇ ಇದ್ರೆ ನಾವು ಖಂಡಿತವಾಗಿ ಕಾಂಗ್ರೆಸ್ ಬಗ್ಗೆ ನಮ್ಮ ನಿಲುವು ವ್ಯಕ್ತಪಡಿಸ್ತೇವೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ನಮ್ಮ ಕುರುಬರಿಗೆ ಒಂದು ಪ್ರಾತಿನಿಧ್ಯ ಸಿಗುತ್ತೆ ಅಂತ ನಾವೆಲ್ಲರೂ ಭಾವನೆ ತಿಳ್ಕೊಂಡಿದ್ದೀವಿ. ಆದರೆ ಈ ಸರ್ಕಾರ, ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಕುರುಬರಿಗೆ ನ್ಯಾಯ ಒದಗಿಸ್ಕೊಡ್ತಾರಂತಂದ್ರೆ ಒದಗಿಸ್ಕೊಡ್ಲಿಲ್ಲ. ಯಾಕಂತಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ 42 ಕ್ಷೇತ್ರದಲ್ಲಿ ಕೇವಲ ಒಂದೇ ಒಂದು ಕುರುಬ ಜನಾಂಗಕ್ಕೆ ಟಿಕೆಟ್ ನೀಡಿದ್ದು, ಅದು ಕೊಪ್ಪಳ ನಗರಕ್ಕೆ, ಅದು ರಾಘವೇಂದ್ರ ಹಿಟ್ನಾಳ್ ಅವರಿಗೆ. ರಾಘವೇಂದ್ರ ಹಿಟ್ನಾಳ್ ಅವರು 3 ಸಲ ML ಆಗಿದ್ದಾರೆ. ಆ 3 ಸಲ ML ಆದರೂ ಕೂಡ ಅವರು ರಾಹುಲ್ ಗಾಂಧಿ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರಿತ್ತು, ಸಿದ್ದರಾಮಯ್ಯನವರ ಹೆಸರಲ್ಲಿ ಲಿಸ್ಟ್ ಇತ್ತು, DK ಶಿವಕುಮಾರ್ ಅವರ ಲಿಸ್ಟ್ ಇತ್ತು, ಮತ್ತು ಸುರ್ಜೇವಾಲ ಅವರ ಲಿಸ್ಟಲ್ಲಿ ಹೆಸರಿತ್ತು. ಯಾಕೆ ಇವರು ತಾರತಮ್ಯ ಮಾಡ್ತಾ ಇದ್ದಾರೆ? ಇವತ್ತು 99% ಕುರುಬರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದಾರೆ. ಇವತ್ತು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರಬೇಕಂತಂದ್ರೆ ಅದು ಪ್ರಾಮುಖ್ಯತೆ ಕುರುಬರಿಗೆ ದಕ್ಕುತ್ತದೆ. ಯಾಕಂತಂದ್ರೆ ಇವತ್ತು ನೀವು ನೋಡಿರ್ಬೋದು, 7 ಜನ ಒಕ್ಕಲಿಗರು ಮಂತ್ರಿ ಆಗಿದ್ದಾರೆ, 9 ಜನ ದಲಿತರಾಗಿದ್ದಾರೆ, 7 ಜನ ಲಿಂಗಾಯತರಾಗಿದ್ದಾರೆ. ಸೊ ಇನ್ನು ಉಳುಕಿದವರು ಕೇವಲ ನಾವು ಇರ್ತಕ್ಕಂಥ ಕುರುಬರು ಕೇವಲ 2 ಸ್ಥಾನ ಇದ್ದೀವಿ. ಬಹುಶಃ 224 ಕ್ಷೇತ್ರದಲ್ಲಿ ನಾವು ಗೆದ್ದಿರ್ತಕ್ಕಂಥ 14 ಜನದಲ್ಲಿ ಕನಿಷ್ಠ ಪಕ್ಷ ಒಂದು 5 ಜನನಾದರೂ ಮಂತ್ರಿಯನ್ನ ಮಾಡ್ಬೋದಾಗಿತ್ತು. ಆದರೆ ಇವತ್ತು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಇವತ್ತು ಅನುಭವಿ ಇನ್ನೋರ್ವ ಏನು ನಮ್ಮ BG ಗೋವಿಂದಪ್ಪನವರು ಹೊಸದುರ್ಗದವರು 6 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಅವ್ರಿಗಾದ್ರೂ ಕೊಡ್ಬೋದಾಗಿತ್ತು. ಯಾಕೆ ಕಡೆಗಣಿಸ್ತಾ ಇದ್ದಾರೆ? ಕುರುಬರು ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿಗೂ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇನ್ನೂ ಕಾಲಾವಕಾಶ ಇದೆ. ಒಂದು ಸಚಿವ ಸ್ಥಾನ ಬಾಕಿ ಇದೆ, ಅದನ್ನು ಕುರುಬರಿಗೆ ನೀಡಬೇಕು. ಅದು ಕುರುಬರಿಗೆ ಆದರೆ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಕೊಡಬೇಕಂತೇಳಿ ನಮ್ಮೆಲ್ಲರ ಹಕ್ಕೋತ್ತಾಯ ಇದೆ. ಸೊ ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಕುರುಬರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BM ಪಾಟೀಲ್, ಬಳ್ಳಾರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.